ಹುಮ್ನಾಬಾದ್ ಲಿಂಗ ತಾರತಮ್ಯ ಜಾತಿ ಭೇದ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ. ಫಾದರ್ ವಿಜಯ್ ಕುಮಾರ್. ಹುಮ್ನಾಬಾದ್ ತಾಲೂಕಿನ ಆರ್ಬಿಟ್ ಸಂಸ್ಥೆ ಸಭಾಂಗಣದಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯಡಿಯಲ್ಲಿ ಬರುವ ಲಿಂಗ ಸಮಾನತೆಯ ಬಾಹ್ಯ ತಂಡವನ್ನ ರಚನೆ ಮಾಡಲಾಯಿತು. ಯೋಜನೆಯ ಸಂಯೋಜಕರಾದ ಶ್ರೀಮತಿ ನಿರ್ಮಲಾ ಅವರು ಬಾಹ್ಯ ತಂಡದ ಗುರಿ ಉದ್ದೇಶದ ಕುರಿತು ವಿವರಣೆಯನ್ನ ನೀಡುತ್ತಾ ಲಿಂಗ ಸಮಾನತೆಯನ್ನು ಕಾಣಬೇಕು, ಹೆಣ್ಣು ಗಂಡು ಎಂಬ ಭೇದ ಭಾವ ಯಾರಲ್ಲಿಯೂ ಇರಬಾರದು ಹಾಗೂ ಈ ತಂಡದಲ್ಲಿ ಇತರ ಸಂಘಟನೆಯ ಪದಾಧಿಕಾರಿಗಳು, ಪೊಲೀಸ್ ಇಲಾಖೆ, ವಕೀಲರು, ಸ್ವಯಂ ಸೇವಕರಾಗಿ ಸಮಾಜದಲ್ಲಿ ಕೆಲಸ ನಿರ್ವಹಿಸುವರು ಒಳಗೊಂಡಿರುತ್ತಾರೆ. ಫಾದರ್ ವಿಜಯ್ ಕುಮಾರ್ ಮಾತನಾಡಿ, ಸಮಾಜ ಸುಧಾರಣೆ ಒಬ್ಬೊಬ್ಬರಿಂದ ಸಾಧ್ಯವಿಲ್ಲ. ಸಂಸ್ಥೆಯ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಮಹತ್ವವಾದದ್ದು. ಆದ್ದರಿಂದ ಸಮಾಜದಲ್ಲಿ ನಡೆಯುವಂತಹ ಲಿಂಗ ತಾರತಮ್ಯ, ಜಾತಿ ಭೇದ ಎನ್ನುವಂಥದ್ದು ನಾವೆಲ್ಲರೂ ಒಟ್ಟಾಗಿ ಸೇರಿ ಸಮಾನತೆ ಕಾಣುವಲ್ಲಿ ಪ್ರಯತ್ನಿಸಬೇಕು. ದೇವರ ದೃಷ್ಟಿಯಲ್ಲಿ ಹೆಣ್ಣು ಗಂಡು ಇಬ್ಬರು ಸಮಾನರು, ಯಾರೂ ಮೇಲೂ ಕೀಳಲ್ಲ. ಇದನ್ನು ಮನುಷ್ಯರಾದ ನಾವು ಮಾಡಿಕೊಂಡ ರೂಢಿಯಾಗಿದೆ ಎಂದರು. ವರದಿ ಶ್ರೀಮಂತರಾವ ಇಂಚೂರಿ, ನ್ಯೂಸ್ 25 ಬೀದರ್, ಹುಮ್ನಾಬಾದ್. ತಿಳಿದಿದ್ದೇವೆ, ಆದರೆ ಜನರು ಇನ್ನು ಅದರಲ್ಲಿ ಪಾಲ್ಗೊಳ್ಳಿಲ್ಲ. ನಾವು ಹೋಗುವ ಕಡೆ ವಿಶೇಷವಾಗಿ ಇದರ ಬಗ್ಗೆ ನಾವು ಮಾಹಿತಿ ಕೊಡೋದು ಮಾತ್ರವಲ್ಲ, ಅವರನ್ನು ನಾವು ಒಟ್ಟಾಗಿ ಸೇರಲು, ಎಲ್ಲರೂ ಸಂತೋಷವಾಗಿ ಜೀವಿಸಲು ನಾವು ಪ್ರಯತ್ನ ಪಡಬೇಕು. ಅದಕ್ಕಾಗಿ ನಾವೇ ಮಾಡ್ಬೋದು, ಎಂಜು ಸದಸ್ಯರೇ ಮಾಡ್ಬೋದು. ಆದರೆ ಇನ್ನು ಜನ ನಿಮ್ಮ ಮುಂದೆ ಬಂದರೆ ಬೇಗ ತಲುಪಬಹುದು, ಮಾಹಿತಿ ಹೋಗುತ್ತದೆ. ಮತ್ತು ನಿಮಗೆ ಏನಾದರೂ ತಪ್ಪಿದ್ರೆ ನಾವು ಬೇರೆ ಸ್ಪೆಷಲ್ ಕೋರ್ಸ್